ಓಂ ನಮೋ ಭಗವತೆ ವಾಸುದೇವಾಯ. ಎಲ್ರಿಗೂ ನಮಸ್ತೆ. ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಶನಿ ವಕ್ರಿ, ಸ್ಯಾಟರ್ನ್ ರೆಟ್ರೋಗ್ರೇಡ್. ಎಷ್ಟೊಂದ್ ಜನ ಕೇಳ್ತಾ ಇದಾರೆ, ಗುರುಗಳೇ ನಮ್ಮ ಜಾತಕದಲ್ಲಿ ಏನಾದ್ರು ಶನಿ ಗ್ರಹ ವಕ್ರಿ ಇದ್ರೆ ಏನು ಸಮಸ್ಯೆ ಆಗುತ್ತೆ, ಅಥವಾ ನಾವು ಹುಟ್ಟಿರುವಂತ ಸಮಯದಲ್ಲಿ ಶನಿ ವಕ್ರಿ ಇದ್ರೆ ಏನ್ ಸಮಸ್ಯೆ. ಎಷ್ಟೊಂದ್ ಜನ ಗೋಚಾರಕ್ಕೂ ಮತ್ತೆ ನಮ್ಮ ಹುಟ್ಟಿರುವಂತ ಜಾತಕಕ್ಕೂ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಮ್ಮ ಜಾತಕದಲ್ಲಿ ಏನಾದ್ರು ಶನಿ ವಕ್ರಿ ಇದ್ರೆ ನಮ್ಮ ಜೀವನ ಪರ್ಯಂತ ಸಮಸ್ಯೆ ಆಗುತ್ತಾ, ಅಥವಾ ಗೋಚಾರದಲ್ಲಿ ಏನಾದ್ರೂ ವಕ್ರಿ ಆದ್ರೆ ನಮ್ಗೇನಾದ್ರೂ ಸಮಸ್ಯೆ ಆಗುತ್ತಾ ಅಂತ. ಫಸ್ಟ್ ನೋಡಿ, ಗೋಚಾರದಲ್ಲಿ ಏನಾದ್ರೂ ವಕ್ರಿ ಆದ್ರೆ ಯಾವ್ದು ಗ್ರಹಗಳು ನಿಮ್ಗೆ ಅದು ಸಮಸ್ಯೆ ಆಗಲ್ಲ. ಯಾಕಂದ್ರೆ ಅದು 3 ತಿಂಗಳು 6 ತಿಂಗಳು ಆದ್ಮೇಲೆ ಮತ್ತೆ ಸರಿ ಹೋಗುತ್ತೆ, ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ನಾನು ಹೇಳುವಂಥದ್ದು, ನಿಮ್ಮ ಒಂದು ಡೇ ಟು ಟೈಮಿಂಗ್ ಸ್ಪೇಸ್ ಆಗ್ದಾಗ ಗ್ರಹಗಳು ಎಲ್ಲೆಲ್ಲಿ ಬರುತ್ತೆ ಮತ್ತೆ ಡಿಗ್ರಿ ವೈಸ್ ಎಲ್ಲಿ ಕೂತ್ಕೊಳ್ಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಶನಿ ಗ್ರಹ ಏನಾದ್ರೂ ವಕ್ರಿ ಇದೆಯಾ, ಇಲ್ಲಿ 2 ವಿಚಾರ. ಎಷ್ಟೋ ಜನ ಅದ್ರಲ್ಲೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ವಕ್ರಿನ ಕಂಬಸ್ಟ ದಹನನ ಯಾವ ರೀತಿ ಇರುತ್ತೆ ಅಂದ್ರೆ, ಯಾವ್ದಾದ್ರು ಲಗ್ನ ಆಗಿರ್ಬೋದು, ನಿಮ್ದು ಮೇಷ ಲಗ್ನ ಆಗಿರ್ಬೋದು, ವೃಷಭ ಲಗ್ನ ಆಗಿರ್ಬೋದು, ಶನಿ ಗ್ರಹ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ಉದಾಹರಣೆಗೆ ಮೇಷದಲ್ಲಿ ಶನಿ ಗ್ರಹ ಇದೆ, ನಿಮ್ಗೆ ಏನಾದ್ರೂ ಸ್ಟಾರ್ ಟೈಪ್ ಇದ್ರೆ ಅದ್ರ ರೆಟ್ರೋಗ್ರೇಡ್ ಆಗಿದೆ ಅಂತ ವಕ್ರಿ. ಅಥವಾ ಹಿಂಗೇನಾದ್ರು ಡಾಟ್ ಇದ್ರೆ ಅದು ಕಂಬಸ್ಟ್ ದಹನ. ಏನಕ್ಕೆ ಹಿಂಗಾಗಿರುತ್ತೆ ಅಂದ್ರೆ ಅದ್ರ ಜೊತೆ ಸೂರ್ಯ ಇರುತ್ತೆ. ಯಾವ ಗ್ರಹ, ಗುರು ಆಗಿರ್ಬೋದು, ನಿಮ್ಗೇನಾದ್ರು ಗುರು ಈ ರೀತಿ ಒಂದು ಡಾಟ್ ಇಟ್ಟಿದ್ರೆ, ನೀವು ಡೇ ಟು ಟೈಮಿಂಗ್ ಸ್ಪೇಸ್ ಆಗ್ತಾಗ ಗ್ರಹಗಳು ಅಲ್ಲಿ ಸೂರ್ಯ ಜೊತೆಲಿರುತ್ತೆ. ಸೂರ್ಯನ ಜೊತೆ ಇರೋದ್ರಿಂದ ಆ ಗ್ರಹ ಸ್ವಲ್ಪ ವೀಕ್ ಆಗಿರುವಂತದ್ದು ನಮ್ಮ ಜಾತಕದಲ್ಲಿ ಕಂಬಸ್ಟ್ ಆದೆ. ಅದೇ ಏನೋ ರೆಟ್ರೋ ಆಗಿದ್ರೆ ಗುರು ಈ ರೀತಿ ಸ್ಟಾರ್ ಇರುತ್ತೆ. ನಾವು ನೋಡ್ಕೋಬೇಕು ಜಾತಕದಲ್ಲಿ ಯಾವ ಗ್ರಹ ವಕ್ರಿ ಆಗಿದೆ ಅಂತ. ಇವತ್ತು ನಾನು ನಿಮ್ಗೆ ತಿಳಿಸುವಂತದ್ದು, ಜಾತಕದಲ್ಲಿ ಶನಿ ಗ್ರಹ ಏನಾದ್ರೂ ವಕ್ರಿ ಆಗಿದ್ರೆ ಸ್ವಲ್ಪ ದೊಡ್ಡದಾಗಿ ಬರೆದು ತೋರಿಸ್ತೀನಿ. ಈ ರೀತಿ ಇರುತ್ತೆ, ಇದು ವಕ್ರಿ. ಹಿಂಗೆ ಡಾಟ್ ಇದ್ರೆ ಇದು ಕಂಬಸ್ಟ್ ದಹನ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ನಾವು ನೋಡ್ಕೊಳ್ಬಹುದು. ಈ ರೀತಿ ಸ್ಟಾರ್ ಏನಾದ್ರೂ ಇದ್ರೆ ಅದು ವಕ್ರಿ ಆಗಿರುತ್ತೆ ಅಂತ. ಏನ್ ರಿಸಲ್ಟ್ ಕೊಡುತ್ತೆ, ಏನ್ ಇಂಪ್ಲಿಮೆಂಟ್ ಆಗುತ್ತೆ ನಮ್ಮ ಜಾತಕದಲ್ಲಿ ಇನ್ ಕೇಸ್ ಏನಾದ್ರೂ ಶನಿ ಗ್ರಹ ವಕ್ರಿ ಇದ್ರೆ ಅಂದ್ರೆ. ನಾನು ಕಳೆದ ಎಪಿಸೋಡ್ ಅಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ, ಗ್ರಹ ಶನಿ ಗ್ರಹ ಎಲ್ಲಿದ್ರೆ ನಮ್ಗೆ ಚೆನ್ನಾಗಿ ಫೈನಾನ್ಸ್ ಕೊಡುತ್ತೆ, ಅಥವಾ ಎಲ್ಲಿದ್ರೆ ನಮ್ಗೆ ಸಮಸ್ಯೆ ತಂದು ಕೊಡುತ್ತೆ ಅಂತ ಕಳೆದ ಎಪಿಸೋಡ್ ಅಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದರ ಮುಂದುವರೆದ ಭಾಗವಾಗಿ ರಿಸಲ್ಟ್ ವಕ್ರಿ ಆಗಿದ್ರೆ ಏನ್ ರಿಸಲ್ಟ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಉತ್ತಮ ಯೋಜನೆ ಮತ್ತೆ ಗುಡ್ ಪ್ಲಾನ್ ಮಾಡ್ತಾರೆ, ಕುತ್ಕೊಂಡೆ ಪ್ಲಾನ್ ಮಾಡುವಂತದ್ದು. ಯಾವ್ದಾದ್ರು ಒಂದು ವಿಚಾರ ಆಗಿರ್ಬೋದು, ಎಷ್ಟೊಂದ್ ಜನ ಓಡಾಡಿ ಮಾಡಿ, ಬಟ್ ಆದ್ರೂ ಅವರು ಒಂದು ಒಳ್ಳೆ ಪ್ಲಾನ್ ತಗೊಳಕ್ ಆಗಲ್ಲ. ಇವರು ಒಳ್ಳೆ ಪ್ಲಾನ್ ಕೊಡ್ತಾರೆ. ಏನಾದ್ರು ಒಂದು ಪ್ಲಾನ್ ಹೇಳ್ರಿ ಅಂದ್ರೆ ಒಂದು ಒಳ್ಳೆ ಪ್ಲಾನ್ ಕೊಡ್ತಾರೆ, ಅದು ಸಕ್ಸಸ್ ಆಗುತ್ತೆ. ಯಾರ ಜಾತಕದಲ್ಲಿ ಶನಿ ಗ್ರಹ ವಕ್ರಿ ಇದ್ರೆ ಗುಡ್ ಪ್ಲಾನ್ ಕೊಡ್ತಾರೆ, ಮತ್ತೆ ಒಳ್ಳೆ ಯೋಜನೆ ಕೂಡ ಮಾಡ್ತಾರೆ. ಮುಂದಿಸಕ್ಕೆ 10 ವರ್ಷ ಆದ್ಮೇಲೆ ಹಿಂಗೆ, 20 ವರ್ಷ ಆದ್ಮೇಲೆ ಈ ರೀತಿ ಇರುತ್ತೆ ಅಂತ ಪ್ಲಾನ್ ಮಾಡ್ತಾರಲ್ಲ, ಅವರ ಜಾತಕದಲ್ಲಿ ಶನಿ ಗ್ರಹ ವಕ್ರಿಯಾಗಿ ಇರುತ್ತೆ. ಮತ್ತೆ 2ನೇ ವಿಚಾರ, ಇವರು ತುಂಬಾ ಬುದ್ಧಿವಂತರು ಕೂಡ, ಒಳ್ಳೆ ಇಂಟೆಲಿಜೆಂಟ್ ಕೂಡ ಆಗಿರ್ತಾರೆ. ನಾನು ಈಗೆಲ್ಲ ಪಾಸಿಟಿವ್ ಮಾತಾಡ್ತಾ ಇದ್ದೀನಿ, ಬಟ್ ನೆಗೆಟಿವ್ ಏನಾದ್ರು ಇರುತ್ತೆ ಅಲ್ವಾ. ಯಾವುದೇ ಒಂದು ಜಾತಕದಲ್ಲಿ ಪ್ಲಸ್ ಅಂಡ್ ಮೈನಸ್ ಇದ್ದೇ ಇರುತ್ತೆ, ನೆಗೆಟಿವ್ ಕೆಳಗಡೆ ಇರುತ್ತೆ, ಹೇಳ್ತಾ ಹೋಗ್ತೀನಿ. ಒಳ್ಳೆ ಇಂಟೆಲಿಜೆಂಟ್ ಕೂಡ ಹೌದು. ಮತ್ತೆ ಇವರು ಮನಸ್ಸು ಮಾಡಿದ್ರೆ ಮಾತ್ರ ಕೆಲಸ ಆಗುತ್ತೆ. ಇವ್ರು ಮನ್ಸು ಮಾಡ್ಬೇಕು ಯಾವುದೇ ಒಂದು ವಿಚಾರಕ್ಕೆ. ಬೇರೆಯವರೆಲ್ಲ ಯಾರ ಜಾತಕದಲ್ಲಿ ಶನಿ ವಕ್ರಿ ಇರಲ್ಲ, ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಹಂಗಲ್ಲ, ಒಂದು ವಿಚಾರ ಏನಾದ್ರು ಮಾಡ್ಬೇಕು ಅಂದ್ರೆ ಇವ್ರು ಮನ್ಸು ಮಾಡ್ಬೇಕು, ಅದ್ ಮಾಡ್ಬೇಕು ಅಂದ್ರೆ ಮಾಡ್ತಾರೆ. ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ. ಒಂದು ಗುಂಪಿನ ಸಹ ಎತ್ತಿಟ್ಟಲ್ಲ. ಗುಂಪಿನ ಎತ್ತಿಡ್ಬೇಕು ಅಂದ್ರೆ ಇವರು ಮನ್ಸು ಮಾಡ್ಬೇಕು, ಅದ್ ಎತ್ತಿಡ್ಬೇಕಪ್ಪ ಅಂತ ಇವರು ಪ್ಲಾನ್ ಮಾಡಿದ್ರೆ ಮಾತ್ರ ಆ ಕೆಲಸ ಮಾಡ್ತಾರೆ. ಮತ್ತೆ ಇವರು ಪೂರ್ವ ಜನ್ಮದ ಕೆಲಸ ಅರ್ಧ ಬಿಟ್ಟಿರ್ತಾರೆ, ಅದು ಈ ಜನ್ಮದಲ್ಲಿ ಅದು ಕಂಪ್ಲೀಟ್ ಮಾಡಕ್ಕೆ ಬಂದಿರ್ತಾರೆ, ಅದು ಮಾಡ್ತಾರೆ ಕೂಡ. ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಡಬಲ್ ಕೆಲಸ ಮತ್ತೆ ಡಬಲ್ ಇನ್ಕಮ್, 2 ಕೆಲಸ ಇವರು ಮಾಡಬೇಕು. ಉದಾಹರಣೆಗೆ ಇವರು ಗೌರ್ಮೆಂಟ್ ಎಂಪ್ಲಾಯಿ ಆಗಿರ್ಲಿ, ಅಥವಾ ಪ್ರೈವೇಟ್ ಎಂಪ್ಲಾಯಿ ಆಗಿರ್ಲಿ, ಅಥವಾ ಬಿಸ್ನೆಸ್ ಇರ್ಲಿ, 2 ಬಿಸ್ನೆಸ್ ಮಾಡುವಂತದ್ದು, 2 ಕೆಲಸ ಮಾಡುವಂತದ್ದು, ಮತ್ತೆ ಡಬಲ್ ಇನ್ಕಮ್ ಬರುವಂತದ್ದು ಇವರ ಜಾತಕದಲ್ಲಿ ಇರುತ್ತೆ. ಅದು ಯಾವ್ದಾದ್ರು ವಿಚಾರ ಆಗಿರ್ಬೋದು, ಒಂದು ಕೆಲಸ ಮಾಡ್ತಾ ಇರ್ತಾರೆ ಅಥವಾ ಇನ್ನೊಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಬಿಸ್ನೆಸ್ ಅಲ್ಲೇ 2 ಬಿಸ್ನೆಸ್ ಮಾಡಿ
ಅದರಲ್ಲಿ ಲಾಭ ತಗೊಳ್ಬಹುದು. ಎರಡಕ್ಕಿಂತ ಮೇಲ್ಪಟ್ಟು ಕೂಡ ಮಾಡುವಂತದ್ದು ಶನಿ ಗ್ರಹ ಏನಾದ್ರೂ ವಕ್ರಿ ಇದ್ರೆ ಡಬಲ್ ಇನ್ಕಮ್ ಇವ್ರಿಗೆ ಸಿಗ್ತಾ ಇರುತ್ತೆ. ಅದ್ ಯಾವ ಮುಖಾಂತರ ಆದ್ರೂ ಬರ್ಬೋದು, ಮನೆ ಬಾಡಿಗೆ ಬರ್ಬೋದು, ಅಥವಾ ಯಾವ್ದಾದ್ರು ಒಂದು ಇವರು ಏನಾದ್ರು ಒಂದು ಕೆಲಸ ಮಾಡಿರ್ಬೋದು, ಅಥವಾ ಒಂದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಇನ್ನೊಂದು ಯಾವ್ದೋ ಒಂದು ಆಫೀಸ್ ಕೆಲಸ ಮಾಡ್ಬೋದು, ಅದು ಏನಾದ್ರೂ ಮಾಡ್ಬೋದು, ಡಬಲ್ ಇನ್ಕಮ್ ಬರುತ್ತೆ. ಆಗ್ಲೇ ಹೇಳ್ದಂಗೆ ಇವ್ರಿಗೆ ಒಳ್ಳೆ ಇಂಟೆಲಿಜೆಂಟ್ ಕೂಡ ಇರೋದ್ರಿಂದ ಡಬಲ್ ಇನ್ಕಮ್ ಬರುತ್ತೆ. ಮತ್ತೆ ಇವ್ರಿಗೆ ದೀರ್ಘಾಯುಷು ಕೂಡ ಇರುವಂತದ್ದು. ಜಾತಕದಲ್ಲಿ ಶನಿ ವಕ್ರ ಯಾರಿಗಿರುತ್ತೆ ದೀರ್ಘಾಯುಷ ಇವ್ರಿಗಿರುವಂತದ್ದು. ಆಯುಷು ಗಟ್ಟಿ ಅಂತ ಕರಿತೀವಿ, ಇವ್ರಿಗೆ ದೀರ್ಘಾಯುಷು ಇರುವಂತದ್ದು. ನಾವು ಇಷ್ಟು ಈಗ ಪಾಸಿಟಿವ್ ಹೇಳಿದೆ. ನೆಗೆಟಿವ್ ನೋಡೋದಾದ್ರೆ ಇವ್ರು ಸ್ವಲ್ಪ ಲೇಜಿ, ಸೋಮಾರಿತನ ಸ್ವಲ್ಪ ಜಾಸ್ತಿನೇ ಇರುವಂತದ್ದು. ನಾನು ಆಗ ಹೇಳಿದ್ರೆ ಮನಸ್ಸು ಮಾಡಿದ್ರೆ ಇವ್ರು ಕೆಲಸ ಮಾಡ್ತಾರೆ ಅಂತ. ಇದನ್ನೇನಾದ್ರು ಅವರು ಅಳವಡಿಸ್ಕೊಂಡ್ರೆ ಸೋಮಾರಿತನ, ಮನಸ್ಸು ಮಾಡಲ್ಲ, ಕೆಲಸನೂ ಆಗಲ್ಲ. ಇದು ನೆಗೆಟಿವ್. ಇದೆಲ್ಲ ಪಾಸಿಟಿವ್ ಇದ್ರೆ ಇದು ನೆಗೆಟಿವ್ ಕೂಡ ಇರುವಂತದ್ದು. ಮತ್ತೆ ಮಂದೆ ಕೆಲಸ, ಯಾವ್ಯಾವ ಒಂದು ಕೆಲಸ ಮಾಡಿದ್ರೆ ಸ್ವಲ್ಪ ಲೇಟ್ ಆಗೇ ಮಾಡ್ತಿರ್ತಾರೆ, ಹೇಳ್ತಿರ್ತಾರೆ ಏನೋ ಇಷ್ಟು ಮಂದ ಇದೆಯಾ ನೀನು ಅಂತ ಹೇಳ್ತಿರ್ತಾರೆ. ನಾವು ಎಷ್ಟೊಂದ್ ಜನ ನೋಡ್ತಿರ್ತೀರ ನೀವು ಕಣ್ಣಾರ. ಯಾವ್ದಾದ್ರು ಒಂದು ಕೆಲಸ ಬೆಳಿಗ್ಗೆ ತಗೊಂಡ್ರೆ ರಾತ್ರಿ ಆದ್ರೂ ಅದ್ ಮಾಡ್ತಾನೆ ಇರ್ತಾರೆ, ಕೆಲಸ ಅಂತೂ ಮುಗಿಯಲ್ಲ. ಅಂತ ಜಾತಕದವ್ರಿಗೆ ಶನಿ ವಕ್ರಿ ಕೂಡ ಇರುತ್ತೆ. ಮತ್ತೆ ಇವ್ರಿಗೆ ಇನ್ನೊಂದೇನಪ್ಪಾ ಅಂದ್ರೆ ಮಾತಾಡಲ್ಲ, ಮಾತು ತುಂಬಾ ಕಡಿಮೆ ಇರುತ್ತೆ. ಯೋಚನೆ ಏನೋ ಮಾಡ್ತಿರ್ತಾರೆ, ಒಳ್ಳೊಳ್ಳೆ ಪ್ಲಾನ್ ಮಾಡ್ತಿರ್ತಾರೆ, ಬಟ್ ಮಾತು ತುಂಬಾ ಕಡಿಮೆ. ನೀವು 100 ಮಾತಾಡಿದ್ರೆ ಒಂದು 2-3 ಮಾತಾಡ್ತಾರೆ ಅಷ್ಟೇ, ಇನ್ನೆಲ್ಲ ಬರೀ ಪ್ಲಾನ್ ಮಾಡುವಂತದ್ದೇ. ಬಟ್ ಏನಂದ್ರೆ ನಾವೆಲ್ಲ ಇದನ್ನು ಪಾಸಿಟಿವ್ ಆಗಿ ತಗೊಂಡ್ರೆ ನಾವು ಫುಲ್ ಸಕ್ಸಸ್ಫುಲ್ ಆಗುವಂಥದ್ದು ಶನಿ ವಕ್ರಿ ಇದ್ರೆ ಜಾತಕದಲ್ಲಿ. ನಾನು ಹೇಳ್ತಿರ್ತೀನಿ, ಶನಿ ನಿಮ್ಮ ಜಾತಕದಲ್ಲಿ ಏನಾದ್ರು ವಕ್ರಿ ಇದ್ರೆ ನೀವೇ ಅದೃಷ್ಟವಂತರು. ಅಂದ್ರೆ ನಿಮ್ಗೆ ಪಾಸಿಟಿವ್ನೆಸ್ ಜಾಸ್ತಿ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಈಗ ಲೇಜಿತನ, ನಾವು ಮನ್ಸು ಮಾಡಿದ್ರೆ ಲೇಜಿತನದಿಂದ ಹೊರಗೆ ಬರ್ಬೋದು. ಮಂದೆ ಕೆಲಸ ಅಂತ ಹೇಳ್ತೀವಿ, ಆ ಮಂದೆ ಕೆಲಸದಿಂದ ನಾವು ಫಾಸ್ಟ್ ಆಗ್ಬೋದು, ಇಂಪ್ರೂವ್ಮೆಂಟ್ಸ್ ಆಗ್ಬೋದು. ಮಾತು ಕಡಿಮೆ ಅಂತ ಹೇಳ್ತಿದ್ದೀನಿ ನೆಗೆಟಿವ್ ಸೈಡ್ ಅಲ್ಲಿ, ಅದನ್ನ ಮಾತನ್ನ ನಾವು ಇಂಪ್ರೂವ್ಮೆಂಟ್ ಕೂಡ ಮಾಡ್ಕೊಳ್ಬಹುದು. ಕಾಂಬಿನೇಷನ್ಸ್ ಅಲ್ಲಿ ನಮ್ಗೆ ಏನಾದ್ರು ಜಾತಕದಲ್ಲಿ 3ನೇ ಮನೆ ಇದ್ರೆ ಚೆನ್ನಾಗೇ ಮಾತಾಡ್ತೀವಿ. ಕಾಂಬಿನೇಷನ್ಸ್ ಯಾರಿಗೆ 3ನೇ ಮನೆ ಇರಲ್ಲ, ಮಾತು ಕಡಿಮೆ ಇರುತ್ತೆ, 3ನೇ ಮನೆ ಇರೋರು ಚೆನ್ನಾಗಿ ಕೂಡ ಮಾತಾಡ್ತಾರೆ. ಇದಿಷ್ಟು ಜಾತಕದಲ್ಲಿ ಶನಿ ಗ್ರಹ ವಕ್ರಿ ಇದ್ರೆ. ಇದು ಎಲ್ಲಾದ್ರೂ ಇರ್ಲಿ ನಿಮ್ಮ ಜಾತಕದಲ್ಲಿ, ನಿಮ್ಮ ಮೇಷ ಲಗ್ನ ಅಥವಾ ವೃಷಭ ಲಗ್ನ, ಮಿಥುನ ಲಗ್ನ, ಗ್ರಹ ಎಲ್ಲಾದ್ರೂ ಇರ್ಲಿ, ಶನಿ ಗ್ರಹ ಏನಾದ್ರೂ ವಕ್ರಿ ಇದ್ರೆ ನಿಮ್ಗೆ ಈ ಫಲಿತಾಂಶ ಸಿಗದಂತೂ ಗ್ಯಾರಂಟಿ. ಮತ್ತೆ ಗೋಚಾರದಲ್ಲಿ ಏನಾದ್ರು ಅಂದ್ರೆ ಪ್ರೆಸೆಂಟ್ ಈಗ ಗೋಚಾರದಲ್ಲಿ ಈ ರೀತಿ ಇದೆ, ಮತ್ತೆ ನಮ್ಮ ಜಾತಕದಲ್ಲಿ ಅಂದ್ರೆ ಇದು ಅಪ್ಲಿಕೇಬಲ್ ಆಗಲ್ಲ. ನಿಮ್ಗೆ ಪರ್ಸನಲ್ ಜಾತಕದಲ್ಲಿ ಶನಿ ಗ್ರಹ ವಕ್ರಿ ಇದ್ರೆ ಇದಿಷ್ಟು ನಿಮ್ಗೆ ಭಗವಂತನಿಂದ ಸಿಗುವಂತ ಆಶೀರ್ವಾದ. ನಮ್ಗೇನಾದ್ರು ವಕ್ರಿ ಇದೆ ಅಂತ ಎಷ್ಟೊಂದ ಸಮಸ್ಯೆ, ಜಾತಕ ಪಾಸಿಟಿವ್ ಇದ್ರು ನೆಗೆಟಿವ್ ಅಂತ ಹೇಳಾಡ್ಕೊಂಡು ಓಡೋರು ತುಂಬಾ ಜನ ಇದೆ. ನನ್ನ ಜಾತಕ ನೆಗೆಟಿವ್ ಆಗಿದೆ, ಎಲ್ಲಾ ದೇವಸ್ಥಾನಕ್ಕೆ ಹೋಗುವಂತದ್ದು ಖಂಡಿತ ಬೇಡ. ನಿಮ್ಮ ಜಾತಕದಲ್ಲಿ ಏನಾದ್ರು ಶನಿ ಗ್ರಹ ವಕ್ರಿ ಇದ್ರೆ, ಅದ್ರಲ್ಲೂ ನಾವು ಲಗ್ನದಿಂದ ತಗೊಳ್ತೀವಿ ಕಾಂಬಿನೇಷನ್ಸ್ ಅಲ್ಲಿ ದುಡ್ಡು ಬರುವಂತದ್ದು. 2ನೇ ಮನೆ, 7, 9, 11ನೇ ಮನೆ ಏನಾದ್ರೂ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಲಗ್ನದಿಂದ ಡಿಗ್ರಿ ವೈಸ್ ಅಲ್ಲಿ ಇಂಥ ಮನೆಗಳಲ್ಲಿದ್ರೆ ನೀವು ಕೋಟ್ಯಾಧೀಶ್ವರ ಆಗ್ತೀರಾ. ಇದು ಮೊದಲನೇ ವಿಚಾರ. ನಾವು 2ನೇ ವಿಚಾರ ಇದ್ರ ಜೊತೆ ಪ್ಲಾನೆಟ್ ಅಂತ ನೋಡ್ತೀವಿ. ಪ್ಲಾನೆಟ್, ನಕ್ಷತ್ರ ಮತ್ತೆ ಸಬ್ಲಾಡು. ಇಲ್ಲೇನಾದ್ರೂ 7ನೇ ಮನೆ ಇಟ್ಟಾಗುವಂತದ್ದು, ಅಂದ್ರೆ ಇಟ್ಟಂದ್ರೆ ಡಿಗ್ರಿ ವೈಸ್ ಅಲ್ಲಿ ಆ ಮನೆ ಕೂತಿದೆ ಅಂತ. 9ನೇ ಮನೆ ಇಟ್ಟಾಗಿದೆ, ಅಥವಾ 2ನೇ ಮನೆ ಇಟ್ಟಾಗಿದೆ, ಅಥವಾ 11ನೇ ಮನೆ ಇಟ್ಟಾಗಿದೆ ಅಂದ್ರೆ ತುಂಬಾ ಕೋಟ್ಯಾಧೀಶ್ವರು ಮಾಡುವಂತದ್ದು ನಮ್ಗೆ ಶನಿ ಗ್ರಹ ಮಾಡುತ್ತೆ. ರಾಹು ಗ್ರಹನು ಕೂಡ ಅಷ್ಟೇ, ಕೇತುನು ಅಷ್ಟೇ. ನಾವು ಯಾವ್ದು ಪಾಪ ಗ್ರಹಗಳು ಅಂತ ಕರಿತೀವಿ, ಇಂಥ ಗ್ರಹಗಳೇನಾದ್ರೂ ನಮ್ಗೆ ಕಾಂಬಿನೇಷನ್ ಅಲ್ಲಿ 2, 7, 9, 11 ಕಾಂಬಿನೇಷನ್ಸ್ ಅದು ನಕ್ಷತ್ರದಲ್ಲಿದ್ರೆ ನಾವೇ ಕೋಟ್ಯಾಧಿಪತಿಗಳು. ಶನಿ ಗ್ರಹ ವಕ್ರಿ ಆಗಿದೆ ಅಂತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಎಷ್ಟೊಂದ್ ಜನ ನನಗೆ ಶಾಡೆ ಸಾತಿ ನಡೀತಾ ಇದೆ ಸರ್, ಏನ್ ಮಾಡುವಂತದ್ದು, ನಿಮ್ಗೆ ಏನಾದ್ರೂ ಕಾಂಬಿನೇಷನ್ ಅಲ್ಲಿ ಇದು ಬಿಟ್ರೆ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ, ನೀವು ಯಾವ್ದಕ್ಕೂ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಸಾಡೆ ಸಾತಿ ಇರ್ಲಿ, ಕಾಳಸರ್ಪ ದೋಷ ಇರ್ಲಿ, ಕುಜ ದೋಷ ಇರ್ಲಿ, ನಿಮ್ಗೆ 19 ವರ್ಷ ಶನಿ ದಶ ನಡೆಯುವಂತದ್ದು ನಿಮ್ಮನ್ನ ಹಿಡಿದು ನಿಲ್ಸೋರು ಯಾರು ಇರೋಲ್ಲ. 19 ವರ್ಷ ನೀವು ಕೋಟ್ಯಾಧಿಪತಿ ಆಗಿರ್ತಾರೆ. ನೆಕ್ಸ್ಟ್ ಬರುವಂತದ್ದು ಬುಧ ದಶ ಯಾವ ರೀತಿ ಇರುತ್ತೆ ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಬುಧ ಯಾವ ನಕ್ಷತ್ರದಲ್ಲಿ ಇರ್ತಾರೆ ಮತ್ತೆ ಏನ್ ಫಲ ಕೊಡ್ತಾನೆ ಅಂತ ನೆಕ್ಸ್ಟ್ ದಶ ನೋಡ್ಬೇಕಾಗುತ್ತೆ. ನಮ್ಮ ಜಾತಕದಲ್ಲಿ ಶನಿ ಗ್ರಹ ಅಂತ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ರು ನನಗೆ ದಶ ನಡೀತಾ ಇದೆ, ಶನಿ ಮಹಾದಶ ನಡೀತಾ ಇದೆ, ನನಗೆ ಸಾಡೆ ಸಾತಿ ನಡೀತಾ ಇದೆ ಅಂತೆಲ್ಲಾನು ಯೋಚನೆ ಮಾಡ್ತಾರೆ.
ನಿಮ್ ಜಾತಕದಲ್ಲಿ ಗ್ರಹ ಎಲ್ಲಿದೆ ಅಂತ ನಾವು ಫಸ್ಟ್ ಕೂತ್ ನೋಡ್ಬೇಕಾಗುತ್ತೆ. ಡಿಗ್ರಿ ವೈಸ್ ಅಲ್ಲಿ ಶನಿ ಗ್ರಹ ಎಲ್ಲಿದೆ ಅಂತ ನೋಡ್ಬೇಕಾಗುತ್ತೆ. ಮೂರನೇ ವಿಚಾರ ಅದೇನಾದ್ರು ರೆಟ್ರೋಗ್ರೇಡ್ ಆಗಿದೆ ಅಂತ ನೋಡ್ಕೋಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಕಂಬಸ್ಟ್ ಆಗಿದೆ ಇಷ್ಟೊಂದು ನಿಮ್ಗೆ ರಿಸಲ್ಟ್ ಕೂಡ ಸಿಗಲ್ಲ. ಯಾಕಂದ್ರೆ ಸೂರ್ಯನ ಜೊತೆ ಯಾವ ಗ್ರಹ ಇರ್ತಾನೋ ಅದ್ರ ಫಲಿತಾಂಶ ಅಷ್ಟೊಂದು ಕೊಡಲ್ಲ. ಸೂರ್ಯನ ಪ್ರಭಾವ ಜಾಸ್ತಿ ಇರುವಂತದ್ದು. ಶನಿ ಗ್ರಹ ಏನಾದ್ರೂ ಈ 3 ವಿಚಾರಗಳಲ್ಲಿ ಇದ್ರೆ ನೀವು ತುಂಬಾ ಎಕ್ಸಲೆಂಟ್ ಆಗಿರ್ತಾರೆ. ಇನ್ ಕೇಸ್ 8ನೇ ಮನೆ 12ನೇ ಮನೆಯಲ್ಲಿ ಏನಾದ್ರು ಇದ್ರೆ ಆ ಗ್ರಹಕ್ಕೆ ಸಂಬಂಧಪಟ್ಟಿರುವಂತದ್ದು ದಾನ ಮಾಡ್ಕೋಬೇಕೆ ಹೊರತು ಇನ್ ಯಾವುದೇ ರೀತಿ ಇದ್ರೂ ಕೂಡ ಅವಶ್ಯಕತೆ ಇಲ್ಲ. ಮೇನ್ ದಶ ಯಾವ್ದು ನಡೀತಾ ಇದೆ ಅಂತ ನೋಡ್ಕೊಳ್ಬೇಕಾಗುತ್ತೆ. ಶನಿ ದಶ ರೆಟ್ರೋಗ್ರೇಡ್ ಆಗಿ ನಮ್ಗೆ ಅದೇ ದಶ ನಡೀತಾ ಇದೆಯಾ, ಮಹಾದಶ ನಡೀತಾ ಇದೆಯಾ ಅನ್ನೋದು ನೋಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದಿಷ್ಟು ವಿಚಾರ ಶನಿ ಗ್ರಹದ ಬಗ್ಗೆ. ಯಾರು ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನಾನು ಹಾಕುವಂತ ವಿಡಿಯೋಸ್ ನಿಮ್ಗೆ ರೀಚ್ ಆಗುತ್ತೆ. ಎಷ್ಟೊಂದು ಜನ ಕನ್ಸಲ್ಟೇಷನ್ಸ್ ಕೇಳ್ಕೊಳ್ಳೋಕೆ ಫೋನ್ ಮಾಡ್ತಿರ್ತೀವಿ. ಇದೇ ನಂಬರ್ಗೆ ನಾನು ಏನ್ ಡಿಸ್ಪ್ಲೇ ಆಗ್ತಿದೆ ಈ ನಂಬರ್ಗೆ ನೀವು ಫೋನ್ ಮಾಡಿ ಕನ್ಸಲ್ಟೇಷನ್ ಟೈಮಿಂಗ್ಸ್ ತಗೋಬಹುದು. ವಾಸ್ತುದು ಏನಾದ್ರು ನಿಮ್ಗೆ ಕನ್ಫ್ಯೂಷನ್ ಇದೆ, ವಾಸ್ತುದು ತೋರಿಸ್ಬೇಕು ಅಂದ್ರೆ ಇದೇ ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಕನ್ಸಲ್ಟೇಷನ್ ಟೈಮಿಂಗ್ಸ್ ತಗೊಂಡು ಅಪಾಯಿಂಟ್ಮೆಂಟ್ ಕೂಡ ತಗೊಳ್ಬಹುದು. ಥ್ಯಾಂಕ್ ಯು.